ಸಾಧ್ಯ ಇಲ್ಲ. ನಮ್ಮ ಯಾರಿಗೂ ಇನ್ನು ರಕ್ಷಣೆ ಇಲ್ಲ. ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮನ್ನು ಬದಲಿಸಲಿಕ್ಕೆ ಸಾಧ್ಯ ಇರೋದಿಲ್ಲ. ಇಡೀ ರಾಜ್ಯದ ಹುದ್ದೆಗಳು ಕೂಡ ಅನೇಕರು ತೀರ್ಮಾನವನ್ನು ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ಯಾರು ಹೊಸಬ್ರು ಅಳಗುವ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಅಧಿಕೃತವಾಗಿ ಅಡ್ಮಿಟ್ ಮಾಡ್ಕೊಂಡ್ಮೇಲೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು ಮತ್ತು ನಾಯಕರಾಗಿ ಎರಡೂ ಸೇರಿ ತಾವೆಲ್ಲ ಸೇರಿ ಒಟ್ಟಿಗೆ ಕೆಲಸವನ್ನು ಮಾಡಬೇಕು ಅಂತೇಳಿ ತಮಗೆ ಎಲ್ಲರೂ ಕೂಡ ಶುಭ ಹಾರೈಸಿ, ಪಕ್ಷದಿಂದ ನಾನೇ ಅಧಿಕೃತವಾಗಿ ನಿಮ್ಮನ್ನು ಸೇರ್ಪಡೆ ಮಾಡ್ಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಮುರಳಿ ಜಿಗಣಿಯವರು ಹೀಗೆ ಬಿಡದಿಯಿಂದ JDS ಪಕ್ಷದಿಂದ ಕಾಂಗ್ರೆಸ್ಗೆ ಕೃಷ್ಣಪ್ಪನವರು, HD ಕೋಟೆಯಿಂದ ಪರಶಿವಮೂರ್ತಿಯವರು ರೈಲ್ವೆ ಬೋರ್ಡ್ ಸದಸ್ಯರಾಗಿದ್ದರು ಮತ್ತು ಹೊಸರಾಜು BJPಯಿಂದ ಅವರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅಭಿನಂಜನಗೌಡರವರು, ಮುಳ್ಳೆ ಜಯರಾಮ್ರವರು, ಲಿಂಗಯ್ಯನವರು KR ಪೇಟೆಯಿಂದ ಮತ್ತು ವಿಜಯ್ ಕುಮಾರ್ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಆಹ್ವಾನಿಸಿದ್ದಾರೆ. SK ಶಿವಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ, ಅವರು ಚರವಾದಿ ಮಹಾಸಭಾ, ವಸಂತ್ ಅವರು, ವಿಜಯ್ ಕುಮಾರ್ ಅವರು ಮತ್ತು ರೈತ ಸಂಘದಿಂದ ನಮ್ಮ ವೀರಭದ್ರ ಸ್ವಾಮಿಯವರು, BJPಯಿಂದ ರಾಮಕೃಷ್ಣ ಉಪಾರ್ ಅವರು ಕೂಡ ಇವತ್ತು ಬಂದಿದ್ದಾರೆ. ಇದಲ್ಲದೆ ನಮ್ಮ ಮಾಜಿ ವಕೀಲ ಸಂಘದ ಅಧ್ಯಕ್ಷರಾದಂಥ CS ಪ್ರಕಾಶ್ ಅವರು ಕೂಡ ಇದ್ದಾರೆ, ಕುಮಾರ್ ಅವರು ಕೂಡ ಇದ್ದಾರೆ. ಇವರೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇವರೆಲ್ಲರೂ ಕೂಡ ಸೇರ್ಪಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಬಹುಶಃ ಶಿವರಾಮ್ ಅವರು ತಮ್ಮೆಲ್ಲ ಪರಿಚಯ ಇರಬೇಕು ಅಂತ ಕಾಣ್ತದೆ. IAS ಅಧಿಕಾರಿಯಾಗಿ ಇವತ್ತು ಅವರು BJPಯಿಂದ ಭಾಳ ಹೋರಾಟವನ್ನು ಮಾಡಿ ಅವರು ಜೀವಂತ ಮುಂಚಿತವಾಗಿ ನನಗೆ ಒಂದಿನ ಚಾಮರಾಜನಗರದಿಂದ ಫೋನ್ ಮಾಡಿದರು. ಮಧ್ಯದಲ್ಲಿ ಖರ್ಗೆ ಸಾಹೇಬನ್ನು ಕೂಡ ಅವರು ಭೇಟಿ ಮಾಡಿದರು. ಆದರೆ ಭಾಳ ಆರೋಗ್ಯ ಕೂಡ ಭಾಳ ಚೆನ್ನಾಗಿತ್ತು. ಆಕಸ್ಮಿಕವಾಗಿ ಭಗವಂತನ ಲೀಲೆ, ನಾವು ಯಾರು ಕೂಡ ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರ ಕುಟುಂಬ, ಅವರ ಅನುಯಾಯಿಗಳು, ಚಲವಾದಿ ಮಹಾಸಂಘ ಅಂದರೆ ನಮ್ಮ ರಾಜ್ಯದ ದೊಡ್ಡ ಸಂಘಟನೆ ಬೆಳೆಸ್ಕೊಂಡು ಬಂದಿದ್ದಾರೆ. ಈ ಸಮುದಾಯ ಬಹುತೇಕ ಹೆಚ್ಚಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಇದ್ದಿದ್ದು ಇತಿಹಾಸ ಇದೆ. ಒಂದು AICC ಬ್ಲಾಕ್ ಅಧ್ಯಕ್ಷರಿಂದ AICC ಅಧ್ಯಕ್ಷನಾಗೋರು ಕೂಡ ಕಾಂಗ್ರೆಸ್ ಪಕ್ಷ ಸಮಾಜದಿಂದ ಗುರುಸಿದೆ ಅನ್ನೋದು ಕೂಡ ಗೊತ್ತಿದೆ. ಒಬ್ಬ ರಾಷ್ಟ್ರೀಯ ನಾಯಕರು ನಮಗೆ ಇವತ್ತು ಅದನ್ನೆಲ್ಲ ಗಮನಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಳ್ಳಿಕ್ಕೆ ಬಂದಿರೋದು ನಮಗೆಲ್ಲ ಭಾಳ ದೊಡ್ಡ ಸಂತೋಷ ತಂದಿದೆ. ಅವರು ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡಬೇಕಾಗಿದೆ. ನೀವು ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ರತಿ ಹಳ್ಳಿಯಲ್ಲಿ, ಪ್ರತಿ ಬೂತ್ನಲ್ಲೂ ಕೂಡ ಬರೀ ಪಕ್ಷಕ್ಕೆ ಸೇರಿಕೊಳ್ಳೋದೇ ಮುಖ್ಯ ಅಲ್ಲ. ಪಕ್ಷಕ್ಕೆ ಮೊದಲು ಒಂದು ದೊಡ್ಡ ಸಂಘಟನೆಯಾಗಿ, ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ತಾವು ಕೂಡ ಬೆಳ್ಕೊಳ್ಬೇಕು ಅಂತ ತಮಗೆ ನಾನು ಈ ಸಂದರ್ಭದಲ್ಲಿ, ಮತ್ತು ಯಾರು ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ, ನಾನೆಲ್ಲ ನಮ್ಮ ಸ್ಥಳೀಯ ಬ್ಲಾಕ್ಗಳಿಗೆ ನಿಮ್ಮ ಅಡ್ರೆಸ್ಗಳು, ನಿಮ್ಮ ಟೆಲಿಫೋನ್ ನಂಬರ್ಸು ಎಲ್ಲ ಕೊಟ್ಟಾಗ ಆನ್ಲೈನ್ ಮೆಂಬರ್ಶಿಪ್ ಕೂಡ ನಮ್ಮಲ್ಲಿ ಪ್ರಾವಿಷನ್ ಇದೆ. ಆನ್ಲೈನಲ್ಲಿ ನೀವು ನಮ್ಮ ಈ ಮೆಂಬರ್ಶಿಪ್ಪನ್ನು ನೀವು ಪಡ್ಕೊಳ್ಬೇಕು. ಜೊತೆಗೆ ನಿಮ್ಮೆಲ್ಲ ಪಟ್ಟಿಯನ್ನು ಕೊಟ್ಟರೆ ನಾವು ಸ್ಥಳೀಯ ನಮ್ಮ ಸ್ವಲ್ಪ ನಿಲ್ಲಿಸ್ಬೇಕು. ಹಿಂದಗಡೆ ಮೀಡಿಯಾ ಕೋಆರ್ಡಿನೇಟರ್ ಅಂತ ರಮೇಶ್ ಬಾಬುರವರೇ, ಶಾಸಕ ಮಿತ್ರ ಅಂತ ಶಿವಣ್ಣವರೇ, ಧರ್ಮಸೇನ್ ಅವರೇ, ನಮ್ಮ SC/ST ವಿಭಾಗದ ಅಧ್ಯಕ್ಷರು ಹನುಮಂತರಾಯರವರೇ, ಮತ್ತು ಈಗಾಗಲೇ ನಮ್ಮ ಪಕ್ಷಕ್ಕೆ ಅಧಿಕೃತವಾಗಿ ದೆಹಲಿಗೆ ಸೇರ್ಪಡೆ ಆಗ್ತಾ ತೇಜಸ್ವಿನಿಗೌಡ್ರೆ, ಈಗ ತಾನೇ ಹೊಸದಾಗಿ ನನ್ನ ಮಿತ್ರರಾಗಿದ್ದರು ನಮ್ಮ ಜಿಲ್ಲೆಯವರೇ K. ಶಿವರಾಮ್ ಅವರ ಧರ್ಮಪತ್ರಿ, ಈಗ ಚಲವಾದಿ ರಾಜ್ಯಾಂಗ ಸಂಘದ ಅಧಿಕೃತವಾಗಿ ಒಂದು ದೊಡ್ಡ ಸಂಘಟನೆ ಇದೆ.
ಅವರ ಎಲ್ಲ ಜಿಲ್ಲಾ ಅಧ್ಯಕ್ಷಗಳು ಜೊತೆಯಲ್ಲಿ ಅವರ ಪದಾಧಿಕಾರಿಗಳ ಜೊತೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರಬೇಕು ಅಂತೇಳಿ ಅಧಿಕೃತವಾಗಿ ಅವರ ಧರ್ಮಪೀಠದ ಎಲ್ಲ ಗುರುಗಳ ಹತ್ರ ಚರ್ಚೆ ಮಾಡಿ ನನ್ನಂತೂ ಕೂಡ ಅವರ ಧರ್ಮಪೀಠದ ಎಲ್ಲ ಗುರುಗಳು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದ್ರು. ಸೊ ಅವರೆಲ್ಲ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ನಾವೆಲ್ಲ ಅವರ ಕೈಯನ್ನು ಬಲಪಡಿಸಬೇಕು. ಬಿಜೆಪಿ ಮತ್ತು ವಿವಿಧ ಬೇರೆ ಬೇರೆ ಪಕ್ಷದಲ್ಲಿ ಇರೋದು ಸೂಕ್ತ ಅಲ್ಲ ಅನ್ನೋ ತೀರ್ಮಾನವನ್ನು ಮಾಡಿ ಇವತ್ತು ಅವರು ಕೂಡ ಶ್ರೀಮತಿ ವಾಣಿ ಶಿವರಾಮರವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅಂತ ಬಂದಿದ್ದಾರೆ. ಅವರ ಜೊತೆಯಲ್ಲಿ ರೂಪಾ ಲಿಂಗೇಶ್ ಅವರು, ನಮ್ಮ BBMP ಆರ್ ನಗರದ ಎಕ್ಸ್ ಕಾರ್ಪೊರೇಟರ್ ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. CK ರವಿಚಂದ್ರನ್ ಅವರು JDUನ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು. ಅವರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರಲಿಕ್ಕೆ ಬಂದಿದ್ದಾರೆ. ಇನ್ನೊಬ್ಬ ನಮ್ಮ ಬಹಳ ಪ್ರಮುಖವಾದಂಥ ಒಬ್ಬ ನಾಯಕ, ಮಡಿವಾಳ ಜನಾಂಗಕ್ಕೆ ಸೇರಿದಂಥ ಒಬ್ಬ ನಾಯಕ. ನಾವು ಕೂಡ ಲಾಸ್ಟ್ವರೆಗೂ ಕೂಡ ಅವರ ಹೆಸರನ್ನ ಪ್ಯಾನಲಲ್ಲಿ ತೆಗೆದುಕೊಂಡು ಪಕ್ಷೇತರವಾಗಿ ಅವರು ಸ್ಪರ್ಧೆಯನ್ನು ತನಿಖೆಯನ್ನು ಮಾಡಿ ಹೆಚ್ಚು ಮತವನ್ನು 3 ಎಲೆಕ್ಷನ್ಲೂ ಕೂಡ ತೆಗೆದುಕೊಂಡಂಥವು. ಅವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಸ್ಥಳೀಯರಲ್ಲೂ ಕೂಡ ಒಪ್ಪಿಗೆಯನ್ನು ಪಡೆದು ಅವನು ಕೂಡ ನಾನು ಇಲ್ಲಿ ಅಧಿಕೃತವಾಗಿ ನಮ್ಮ ಗೋಪಿಕೃಷ್ಣ ಅವರು ಕೂಡ ನಾನು ಸೇರ್ಪಡೆಯನ್ನು ಇವತ್ತು ಮಾಡಿಕೊಳ್ಳಲಿಕ್ಕೆ ಕೂತಿದ್ದೇನೆ. ಇದಲ್ಲದೆ ನಮ್ಮ ಮೊಹಮ್ಮದ್ ಮೂರ್ತಿಯವರು ಸರ್ವಜ್ಞನಗರದ JDSನಿಂದ ಅಭ್ಯರ್ಥಿಯಾಗಿದ್ದರು. ಅವರ ಜೊತೆ ಸುಮಾರು 100 ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಲಿಕ್ಕೆ ಬಂದಿದ್ದಾರೆ. ಮತ್ತು ಶಿವಣ್ಣರವರು ಕೂಡ ಆನೇಕಲ್ನಿಂದ BJPಯವರ ಮಂಜು, ವಿಜಯ್ ಕುಮಾರ್, ಚಾಮರಾಜನಗರ ಚರ್ವಾದಿ ಮಹಾಸಭಾದ ಉಪಾಧ್ಯಕ್ಷರಾಗಿದ್ದಂಥ ಬಸವರಾಜ್ ಅವರು ಮತ್ತು ಮೊಬೈಲ್ ಅಣ್ಣ, ನಿನ್ನ ಮೊಬೈಲ್ ಅಣ್ಣ.